ಬಸವಣ್ಣವರು ಸ್ಪಷ್ಟವಾಗಿ ಹೇಳಿದರು, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ಕೆಲವು ಮಂದಿ ಅದಾರ್ರಿ, ಮಣ್ಣಿನ ದೇವ್ರು ಯಾವ್ದ್ರಿ? ಸೊಂಡಿ ಗಣಪ. 4 ದಿವಸ 5 ದಿವಸ 6 ದಿವಸ ಇಡುದ್ರೆ ಮುಗಿದ ಮೇಲೆ ತಲಿ ತೆಡೆ ಮಾಡಿ ಹೊಳ್ಯಾಗ ಹೋಗಿ ಬ್ಯಾವಾಗ ಹೋಗಿ ಕೆರೆಯಾಗ ಹೋಗಿ ಒಗದು ಬರು. ಬಸವಣ್ಣವರು ಸ್ಪಷ್ಟ ಹೇಳಿದ್ರು, ಮಣ್ಣು ದೇವರು ದೇವರಲ್ಲ. ಇದಕ್ಕೊಂದು ಸುಳ್ಳು ಕಥೆ ಕಟ್ಟಿದ್ರಿ ಯಾರು? ಪುರೋಹಿತರು, ಪೂಜಾರಿಗಳು. ಆ ಸುಳ್ಳು ಕಥೆ ಕಟ್ಟಿ ನಿಮ್ಮ ತಲೆಯಾಗಿ ತುಂಬಿದ್ರು. ನೀವೇನ್ ಮಾಡೋದಿಲ್ಲ, ಮಾಡೋರು ಮಾಡ್ತಾರ. ಆ ಪಾರ್ವತಿ ಒಂದು ಊರಿಗೆ ಹೋಗಿದ್ಲಂತ್ರಿ. ಅಲ್ಲೇ ಕೈಲಾಸ ಅಲ್ಲಿ ಎಲ್ಲ ಸುಳ್ಳು. ನಾವು ನೀವು ಹೆಂಗ್ ಬದುಕಿವ ಹಂಗ್ ಬದುಕಿರೋ ಅವ್ರು ಒಂದು ಕಾಲದಲ್ಲಿ. ಒಂದು ಊರಿಗೆ ಹೋಗಿರ್ತಾಳ. ಅವ್ರ ಮನ್ಯಾಗ ಜಳಕ ಮಾಡ್ಬೇಕಂತ ತಿಳ್ಕೊಂಡು ಬಚ್ಚಲ ಮನೆಗೆ ಹೋಗ್ತಾಳ್ರಿ. ಬಚ್ಚಲ ಮನ್ಯಾಗ ಹೋಗಿ ಬಾಗ್ಲ ಮುಚ್ಕೊಳಕಂತ ಹೋಗ್ತಾಳ. ಆ ಬಚ್ಚಲ ಮನೆಗೆ ಬಾಗ್ಲೇ ಇದ್ದಿಲ್ಲ. ಅಲೇಲೇಲೇಲೇಲೆ ಕೆಲಸ ಕೆಟ್ಟಿತು ಅಂತ ಅನ್ಲಾಕಿ. ಯಾಕ? ಆ ಪಾರ್ವತಿ ಗಂಡಗೊಂದು ಕೆಟ್ಟ ಚಾಳ ಇತ್ರಿ. ಗಂಡ ಯಾರು? ಅವಂಗ ಪರಮೇಶ್ವರ ಅಂತಾರ, ಶಿವ ಅಂತಾರ, ಇನ್ನೂ ಬಾಳದವ. ಆಕಿ ಯಾವಾಗ ಮನೆಯಾಗ ಒಳಗೆ ಬಚ್ಚಲಾಗಿ ಜಳಕ ಮಾಡ್ತಿರ್ತಾಳ ನೋಡ್ರಿ, ಆವಾಗ ಅವ ಒಳಗೆ ಹೋಗಿದ್ನಂತ್ರಿ ಶಿವ. ಮಂದಿ ಮನ್ಯಾಗ ಅವ ಇಲ್ಲಿ ಬಂದ ಅಂದ್ರ ಏನ್ ತಿಳ್ಕೊಂತಾರ? ಈ ಮನ್ಯಾಗ ಬಾಗಿಲಿದ್ದಿಲ್ಲ, ಬ್ಯಾಡ ತೆಗಿ ಅಂತ ತಿಳ್ಕೊಂಡು ಹೊರಗೆ ಬಂದು ಬಿಟ್ಲ್ರಿ. ಹೊರಗೆ ಬಂದು ಒಂದು ಪ್ಲಾನ್ ಮಾಡಿದ್ಲ್ರಿ. ಬರ 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 ಮೈಯಾಗಿಂದೊಂದು ಪುಟ್ಟಿ ಮಣ್ಣು ತೆಗದ್ಲಂತ. ಅದಕ್ಕೆ ನೀರು ಹಾಕಿ ಕಲಸಿ ಕೆಸರು ಮಾಡಿ ಒಂದು ಹುಡುಗನ ಮಾಡಿದ್ಲಂತ. ಕೈ, ಕಾಲು, ಕಣ್ಣು, ಮುಖ ಮಾಡಿ ಅದಕ್ಕೆ ಪ್ರಾಣ ಕಳೆ ತುಂಬಿದ್ಲಂತ. ಆ ಹುಡುಗನ ಮಾಡಿ ಅಲ್ಲಿ ಒಂದು ಕಟ್ಟಿ ಮೇಲೆ ಕುಂಡ್ರಿಸಿ, ನೋಡು ನಿಮ್ಮ ಅಪ್ಪ ಬರ್ತಾನ ಒಳಗ, ನಾ ಜಳಕಕ್ಕೆ ಹೋಗ್ತನೋ, ಅವನು ಒಳಗೆ ಬಿಡಬೇಡ ಅಂತ ಹೇಳಿ ಆ ಹುಡುಗ ಹೇಳಿ ಒಳಗೆ ಜಳಕಕ್ಕೆ ಹೋದ್ಲಿ. ಆ ಹುಡುಗ ಹ್ಞೂ ಅಂತ್ರಿ. ಅದು ಈಗ ಒಳಗೆ ಜಳಕಕ್ಕೆ ಹೋದ್ಲು. ಅವ ಮಂಡ ಚರ್ಮ ಒಟ್ಕೊಂಡು ಕೈಯಾಗಿ ತಿರ್ಸೂಲ್ ಹಿಡ್ಕೊಂಡು ಬಂದ ಬಿಟ್ಟನ್ರಿ. ಅವ ಯಾವ? ಪರಮೇಶ್ವರ ಶಿವ. ಒಬ್ಬನ ಬರ್ಲಿಲ್ಲ. ಆ ಗಿಡ್ಡ ವೀರಭದ್ರನ್ ಕರ್ಕೊಂಡು ಬಂದವ. ವೀರಭದ್ರ ಶಿವ ಸಮಕಾಲೀನ್ರ ಅವ್ರು. ಈ ಹುಡುಗ ಎದ್ ನಿಂತ್ರೆ, ಏಯ್ ನೋ ಅಡ್ಮಿಷನ್ ವಿದೌಟ್ ಪರ್ಮಿಷನ್. ಅವನ ಅಪ್ಪಣೆ ಆಗದೆ ನಿಮ್ಮನ್ನು ಒಳಗೆ ಬಿಡುದಿಲ್ಲ. ನೀ ಯಾರ್ಲೇ ಮಗನ ಅಂದವನ್ ಶಿವ. ನಾ ಪಾರ್ವತಿ ಮಗ. ನನಗ್ ಗುರ್ತಿಲ್ಲ, ನೀ ಹೆಂಗ್ ಹುಟ್ಟಿದ್ಯೋ ಬೋಳಿ ಮಗನ ಅಂದವನ್. ಅದನ್ನೆಲ್ಲ ಕೇಳಬೇಡ ನೋನ್ನಾಗ, ನಾ ಪಾರ್ವತಿ ಮಗ ಅಂತಂದ. ಅವನ್ ಶಿವನಿಗೆ ಪರಮೇಶ್ವರನಿಗೆ ಸಿಟ್ಟ ಬಂತ್ರಿ. ಕೈಯಾಗಿ ತಿರ್ಸುಲಿತ್ ನೋಡ್ರಿ. ಆ ಹುಡುಗನ ಕುತ್ತಿಗೆ ಹೊಡೆದು ಬಿಟ್ಟ. ರುಂಡ ತಟಿಗೆ ದಡವ ತಟಿಗೆ ಬಿತ್ತು. ಇಷ್ಟೆಲ್ಲ ಆಗುದ್ರೊಳಗಾಗಿ ಅವನ ಜಳಕ ಆಗಿತ್ರಿ. ಹೊರಗೆ ಬಂದ್ಲು. ಆ ಹುಡುಗ ಸತ್ತು ಬಿದ್ದದ ನೋಡಿ ಅಳಾಕ್ ಹತ್ತಿಬಿಟ್ಟಿ. ಏನ್ರಿ ನನ್ನ ಮಗನ ಕೊಂದಿಟ್ರಿಲ್ಲ ನೀವು ಅಂತ ನೋಡ್ರಿ. ಹೆಂಡ ತೇಳ್ತಾಳ ಅನ್ನಲ್ಲ ಗಂಡಗ ಸ್ವಲ್ಪ ಕರುಣೆ ಬರಬೇಕಲ್ಲ. ಆಕೆ ಅಳುವುದನ್ನು ನೋಡಿ ಆ ಪರಮೇಶ್ವರ ಏನು ಮಾಡಿದಲೇ, ವೀರಭದ್ರ ಬಾರ್ಲೇ ಇಲ್ಲ, ಉತ್ತರ ದಿಕ್ಕಿಗೆ ಹೋಗು, ಯಾವ್ದಾರೊಂದು ಪ್ರಾಣಿ ಇದ್ರೆ ಕುತ್ತಿಗೆ ಕೊಯ್ಕೊಂಡು ಬಾ ಅಂತಂದ. ಹೂನ್ರಿ ಅಪ್ಪ ಅಂತ ತಿಳ್ಕೊಂಡು ಆ ಗಿಡ್ಡ ವೀರಭದ್ರ ಕೈಯಾಗ ಖಡ್ಗ ತಗೊಂಡು ಹಾದ್ನ್ರಿ. ಅರಣ್ಯ ಮಧ್ಯದಲ್ಲಿ ಹಾದ. ಅಲ್ಲಿ ಒಂದು ಆನಿ ಮರಿ ಹಾಕಿತ್ತು. ಎರಡು ಮಲ್ಕೊಂಡಿದ್ದು ರೀ. ಇವು ಹಾದವನ ಆನಿ ಮರಿ ಚೆಂಡು ಕತ್ತರಿಸಿದ ವೀರಭದ್ರ. ದೊಡ್ಡ ಆನಿ ಗಂಟು ಬಿದ್ದರೆ ತಿಳಿತಿತ್ತು ಇವನು ಬಣ್ಣ. ಆನಿ ಮರಿ ಚೆಂಡು ತಗೊಂಡು ಬಂದು ಇಲ್ಲೇನು ಪಾರ್ವತಿ ಮಗನ ದಡ ಬಿದ್ದಿತ್ ನೋಡ್ರಿ, ಅದಕ್ಕೆ ತಂದು ಹಚ್ಚಿದ. ಏನಾತ್ರಿ ಅದು? ಏನಾತು? ಗಣಪತಿ ಆತು. ಈ ಕಥೆ ಎಷ್ಟು ಸುಳ್ಳೈತೆ ಅನ್ನೋದ್ರೆ ನಿಮ್ಗೆ ಅರ್ಥ ಆತಲ್ಲ. ಪುರೋಹಿತರು, ಪೂಜಾರಿಗಳು ಈ ಸುಳ್ಳು ಕಥೆಯನ್ನು ಹುಟ್ಟಿಸಿ ತಲೆಯಾಗಿ ಸುರಿಯುದ್ರಿ ಎಲ್ಲರ ತಲೆಯಾಗಿ. ಆ ಪಾರ್ವತಿ
ಎಳಕ ಮಾಡಿ ಬಂದು ಆ ಹುಡುಗ ಸತ್ತು ಬಿದ್ದದ್ದನ್ನು ನೋಡಿ ಅಳಕ್ ಹತ್ತಿ ಬಿಟ್ಲ. ನನ್ನ ಮಗನ ಕೊಂದಿಟ್ರಿ ಅಲ್ರಿ ನೀವು ಅಂತ ಅಳಕ್ ಹತ್ತಿ ಬಿಟ್ಲ. ಏನಾಯ್ತು ಮುಂದೆ ಪ್ರಸಂಗ, ಆ ಶಿವನಿಗೆ ಕರುಣೆ ಬಂದು ಅದಕ್ಕನ್ನ ಕಳಿಸಿದ್ನಲ್ಲ ಆನಿ ಮರಿ ಚೆಂಡು ತಗೊಂಡು ಬಂದು ಅದಕ್ಕೆ ಹಚ್ಚಿದ್ರು. ಅಂದ್ರೆ ಇದನ್ನ ಯಾಕೆ ಹೇಳ್ತೀವ ಅಂತಂದ್ರೆ ಇವು ದೇವರಲ್ಲ ಅಂತ ಹೇಳಬೇಕಾಗ್ಯದ ನಿಮಗೆ. ಮಣ್ಣು ದೇವರು ದೇವರಲ್ಲ, ಬಸವಣ್ಣವರು ವಚನದಲ್ಲೇ ಹೇಳಿದ್ರಿ ಇದನ್ನು. ಇಂತಹ ಸುಳ್ಳು ಕಥೆಗಳನ್ನು ಕೂಡಿಕೊಂಡಿರ್ತಕ್ಕಂಥ ಈ ದೇವರನ್ನ ದೇವರಂತ ಹೆಂಗ ನಂಬೇಕು ನಾವು? ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಮರ ದೇವರು ದೇವರಲ್ಲ. ಮರ ಅಂದ್ರೇನ್ರಿ ಶೇನ್ರ? ಗಿಡಕ್ಕೆ ಸಿರಿ ಸುತ್ತಾರ್ರಿ ಎಲ್ಲ ಕಡೆ. ಎದಕ್ ಬಂತು? ನಿಮ್ಮ ಓಣ್ಯಾಗ ರೊಕ್ಕ ಕೊಟ್ಟು ಸೀರೆ ತಗೊಂಡು ಬರುವಷ್ಟು ಶಕ್ತಿ ಇರುವುದಿಲ್ಲ ಕೆಲವು ಜನ ತಾಯಿಗಳಿಗೆ. ಅಂಥವ್ರಿಗೆ ಹೋಗಿ ಸೀರೆ ಉಡಿಸಿದ್ರೆ ಪುಣ್ಯ ಬರುತ್ತಿಲ್ರಿ. ಗಿಡಕ್ಕೆ ಸೀರೆ ಸುತ್ತಾರ ಎಲ್ಲರೇ. ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರೂ ದೇವರಲ್ಲ. ಸಾವುಕಾರ ಮನೆಯಾಗಿನ ದೇವರಿತ್ತಂದ್ರೆ ಬಂಗಾರದಿರ್ತೈತಿ. ಬಡವರಿದ್ರೆ ಅತ್ಯಂತ ಬಡವರಿದ್ದ ಬೆಳ್ಳಿ ತಾಮ್ರದಿರ್ತೈತಿ, ಹಿತ್ತಾಳಿರ್ತೈತಿ. ಇತ್ತೀಚೆಗೆ ಪ್ಲಾಸ್ಟಿಕ್ಕಿನ ದೇವರು ಬಂದವ. ಈ ಯಾವ ದೇವರಲ್ಲ. ಹಂಗಾರೆ ದೇವರು ಯಾವುದು?